ಇವತ್ತಿನ ದಿನ ಆ ಹೀರೋನೇ ಮಾಡಬೇಕು, ಈ ಡೈರೆಕ್ಟರೇ ಮಾಡಬೇಕು, ಆ ಜಾನರ್ ಇದ್ರೆ ಮಾತ್ರ ಸಿನಿಮಾ ನೋಡ್ತೀನಿ ಅನ್ನೋ ಪ್ರೇಕ್ಷಕರ ಮನಸ್ಥಿತಿ ಬದಲಾಗಿದೆ. ಈಗ OTT ಪ್ಲಾಟ್ಫಾರ್ಮ್ಗಳಲ್ಲಿ ಬರುವಂತಹ ಸಾಕಷ್ಟು ಡ್ರಾಮಾ ಅಂದ್ರೆ ಕೊರಿಯನ್ ಡ್ರಾಮಾ ಸೀರೀಸ್ ಗಳ ಬಗ್ಗೆ ಕೂಡ ನಮ್ಮ ಜನಗಳು ನೋಡಿ ಅನಲೈಸ್ ಮಾಡುವಷ್ಟು ಎವಾಲ್ವ್ ಆಗ್ಬಿಟ್ಟಿದ್ದಾರೆ. ಗಟ್ಟಿಯಾದ ಕತೆ ಇದ್ರೆ ಆಯ್ತು, ಬೇರೆ ಭಾಷೆಯ ಸಿನಿಮಾಗಳು ಕೂಡ ನಮ್ಮ ರಾಜ್ಯದಲ್ಲಿ ಭರ್ಜರಿ ಹಿಟ್ ಆಗಿ ಒಳ್ಳೆ ಕಲೆಕ್ಷನ್ ಮಾಡಿರುವಂತಹ ಉದಾಹರಣೆ ನೂರಾರಿದೆ. ಈಗ ಇದೇ ಬ್ಯಾಕ್ ಡ್ರಾಪ್ ಅಲ್ಲಿ ನಮ್ಮ ಮಣ್ಣಿನ ಕಥೆಯನ್ನ ಹೇಳೋ ಪ್ರಯತ್ನದಲ್ಲಿ ನವೀನ್ ನಾರಾಯಣ ಘಟ್ಟ ಅವರು ನಿರ್ದೇಶನ ಮಾಡಿ ಮುಖ್ಯ ಭೂಮಿಕೆಯಲ್ಲಿ ರಂಗಾಯಣ ರಘು ಮತ್ತು ಸಂಪತ್ ಮೈತ್ರೇಯ ನಟಿಸಿರುವಂತಹ ಚಿತ್ರ ಮೂರನೇ ಕೃಷ್ಣಪ್ಪ ರಾಜ್ಯಾದ್ಯಂತ ತೆರೆಗೆ ಬಂದಿದೆ. ನಾನು ಇವತ್ತು ಈ ಸಿನಿಮಾನ ಫಸ್ಟ್ ಡೇ ಫಸ್ಟ್ ಶೋ ತ್ರಿವೇಣಿ ಚಿತ್ರಮಂದಿರದಲ್ಲಿ ನೋಡಿದೆ. ಈ ಸಿನಿಮಾ ಹೇಗಿದೆ, ಒಳ್ಳೆ ಸಿನಿಮಾನ ಕೆಟ್ಟ ಸಿನಿಮಾನ ಎಲ್ಲಾನು ಈ ರಿವ್ಯೂಲ್ ಹೇಳ್ತೀನಿ, ಬನ್ನಿ ನೋಡ್ಕೊಂಡ್ ಬರೋಣ. ಎಲ್ರಿಗೂ ನಮಸ್ಕಾರಗಳಪ್ಪ, ಕಡಕ್ ಸಿನಿಮಾಕ ವೆಲ್ಕಮ್. ನಮ್ ಚಾನಲ್ ಕ ಸಬ್ಸ್ಕ್ರೈಬ್ ಗಳು ಮಾಡ್ಕೊಂಡು ಸಪೋರ್ಟ್ ಗಳು ಮಾಡಿ ಸ್ವಾಮಿ. ಪ್ಲಾಟ್: ಆನೇಕಲ್ ಭಾಗದ ವೀರಣ್ಣ ಆ ಊರಿನ ಗ್ರಾಮ ಪಂಚಾಯತಿ ಪ್ರೆಸಿಡೆಂಟ್ ಆಗಿರ್ತಾನೆ ಮತ್ತು ಅವರ ಅವಧಿ ಮುಗಿತಾ ಬಂದಿರುತ್ತೆ. ಮುಂದೆ ನಡೆಯುವಂತಹ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಲ್ಲಿ ಕೂಡ ಗೆಲ್ಬೇಕು ಅನ್ನೋ ಆಸೆಯಿಂದ ವೀರಣ್ಣ ಊರಿನ ಮುಗ್ಧ ಜನರ ಮನಸ್ಸನ್ನ ಗೆಲ್ಲೋದಕ್ಕೆ ಆ ಊರಲ್ಲಿ ಒಂದು ದೇವಸ್ಥಾನನ ನಿರ್ಮಾಣ ಮಾಡಿರ್ತಾನೆ. ಅದರ ಉದ್ಘಾಟನೆಯನ್ನ ಒಬ್ಬರ ಸೆಲೆಬ್ರಿಟಿ ಕೈಯಲ್ಲಿ ಗ್ರ್ಯಾಂಡ್ ಆಗಿ ಮಾಡಿಸಿ ಊರಿನ ವೋಟ್ ಗಳನ್ನ ತನ್ನದಾಗಿಸ್ಕೋಬೇಕು ಅನ್ನುವಂತಹ ವೀರಣ್ಣ ಉರುಫ್ ರಂಗಾಯಣ ರಘು ಅವರ ಪ್ಲಾನು ಉಲ್ಟಾ ಪಲ್ಟಾ ಆಗುತ್ತೆ. ಆಗ ಊರಿನ ಮೇಷ್ಟ್ರು ಕೃಷ್ಣಪ್ಪ ಅವರ ಸಹಾಯದಿಂದ ವೀರಣ್ಣ ದೇವಸ್ಥಾನದ ಉದ್ಘಾಟನೆಗೆ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕರ್ಸೋದು ಅಂತ ಫಿಕ್ಸ್ ಆಗುತ್ತೆ. ಇದಿಷ್ಟು ಟ್ರೈಲರ್ ಅಲ್ಲೇ ನೋಡಿರ್ತೀರ, ನಿಮಗೆ ಗೊತ್ತಿರುತ್ತೆ. ಆದ್ರೆ ಊರಿಗೆ ಮುಖ್ಯಮಂತ್ರಿಗಳು ಬರ್ತಾರ, ರಂಗಾಯಣ ರಘು ಅವರ ಅಪೋಸಿಟ್ ಕ್ಯಾಂಡಿಡೇಟ್ ಸುಮ್ನಿರ್ತಾರ, ದೇವಸ್ಥಾನದ ಉದ್ಘಾಟನೆ ಆಗುತ್ತಾ ಇಲ್ವಾ ಅನ್ನೋದೇ ಸಿನಿಮಾದ ಪ್ಲಾಟ್. ಅನಾಲಿಸಿಸ್: ಮೂರನೇ ಕೃಷ್ಣಪ್ಪ ಅನ್ನೋ ಟೈಟಲ್ ಯಾಕೆ ಅಂತ ನಿಮ್ ತಲೆಯಲ್ಲಿ ಏನಾದ್ರೂ ಓಡಾಡ್ತಾ ಇದ್ರೆ ಫಸ್ಟ್ ಅದನ್ನ ಬಗೆಹರಿಸ್ತೀನಿ. ಈಗ ಹೇಗೆ ನಮ್ಮನೆಗಳಲ್ಲೇ ಸಂಬಂಧಿಕರಲ್ಲೇ ಒಂದ್ ಹೆಸರನ್ನ 3-4 ಜನಕ್ಕೆ ಇಟ್ಟಾಗ ಕುಳ್ಳ, ಲಂಬು, ಇಂಜಿನಿಯರು, ಡುಮ್ಮ ಹಿಂಗೆಲ್ಲ ಹೆಸರಿನ ಜೊತೆಗೆ ಈ ಟ್ಯಾಗ್ ಗಳನ್ನ ಆಡ್ ಮಾಡಿ ಕರೀತಾರೋ, ಹಾಗೆ ಆ ಪ್ರಾಂತ್ಯದಲ್ಲಿ ಸುಮಾರು ಜನ ಕೃಷ್ಣಪ್ಪ ನೀರುಗಳು ಇದ್ದಾಗ ಮೊದಲನೇ ಕೃಷ್ಣಪ್ಪ, ಎರಡನೇ ಕೃಷ್ಣಪ್ಪ, ಮೂರನೇ ಕೃಷ್ಣಪ್ಪ ಅಂತ ಕರೀತಾ ಇರ್ತಾರೆ. ಅಂಡ್ ಈ ಸಿನಿಮಾದ ಕಥಾನಾಯಕ ಅದೇ ಮೂರನೇ ಕೃಷ್ಣಪ್ಪ. ಈ ಪಾತ್ರದಲ್ಲಿ ಸಂಪತ್ ಮೈತ್ರೇಯ ಅವರು ತುಂಬಾ ಸೆಟಲ್ಡ್ ಆಗಿ ಆ ಪಾತ್ರದ ಚೌಕಟ್ಟನ್ನ ಅರ್ಥಕೊಂಡು ಅಭಿನಯಿಸಿದ್ದಾರೆ ಅಂತ ಹೇಳ್ಬೇಕು. ಮೇಷ್ಟ್ರು ಪಾತ್ರ ಮತ್ತು ಅದರ ಹಾವಭಾವ ಅವರಿಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ. ಆದ್ರೆ ಫ್ಲಾಶ್ ಬ್ಯಾಕ್ ಅಲ್ಲಿ ಬರೋ ಲವ್ ಸೀಕ್ವೆನ್ಸ್ ಶಾರ್ಟ್ಸ್ ಗಳಲ್ಲಿ ಸ್ವಲ್ಪ ಕನ್ವಿನ್ಸ್ ಆಗೋದು ಕಷ್ಟ ಅಂತ ಕೂಡ ಅನಿಸ್ತು. ಈ ಸಿನಿಮಾದ ಮೊದಲ ವಿನ್ನರ್ ಬಂದು ಇದರ ಕ್ಯಾಸ್ಟಿಂಗ್. ರಂಗಾಯಣ ರಘು, ಸಂಪತ್ ಮೈತ್ರೇಯ, ಉಗ್ರಂ ಮಂಜು, ತುಕಾಲಿ ಸಂತೋಷ್, ಶ್ರೀಪ್ರಿಯಾ ಎಲ್ಲರೂ ಅವರ ಪಾತ್ರಗಳಿಗೆ ಜಸ್ಟಿಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ಅಂಡ್ ರೈಟ್ ಕ್ಯಾಸ್ಟಿಂಗ್ ಮಾಡಿದಂತಹ ಕ್ರೆಡಿಟ್ಸ್ ಅನ್ನ ಡೈರೆಕ್ಟರ್ ನವೀನ್ ನಾರಾಯಣ ಘಟ್ಟ ಅವರಿಗೆ ಕೊಡ್ಲೇಬೇಕು. ಯಾಕೆಂದ್ರೆ ಇಲ್ಲಿ ಮಾತಾಡುವ ಆನೇಕಲ್ ಪ್ರಾಂತ್ಯದ ಭಾಷೆಯನ್ನ ಅಷ್ಟು ಅದ್ಭುತವಾಗಿ ಇವ್ರುಗಳು ಡೆಲಿವರ್ ಮಾಡಿದ್ದಾರೆ. ಅಂಡ್ ಆ ಊರನ್ನ ಗಿರಿಲ್ಲಾ ಕೈಂಡ್ ಆಫ್ ಮೇಕಿಂಗ್ ಅಲ್ಲಿ ಪಿಕ್ಚರೈಸ್ ಮಾಡಿರುವಂತಹ ರೀತಿ ಆ ಮಣ್ಣಿನ ಸೊಗಡನ್ನ ನಮ್ಗೆ ಮುಟ್ಸೋದ್ರಲ್ಲಿ ಗೆದ್ದಿದೆ ಅಂತ ಹೇಳ್ಬೇಕು. ಡೈರೆಕ್ಟರ್ ನವೀನ್ ತಗೊಂಡಿರುವಂತಹ ಸಿಂಪಲ್ ಲೈನ್ಗೆ ಈ ಸ್ಟೈಲ್ ಆಫ್ ಮೇಕಿಂಗು ಸೂಟ್ ಆಗೋದು ಖಂಡಿತ. ಆದ್ರೆ ಕೆಲವರಿಗೆ ಸಿನಿಮಾ ನೋಡ್ಬೇಕಿದ್ರೆ ಕಮ್ಮಿ ಪ್ರೊಡಕ್ಷನ್ ವ್ಯಾಲ್ಯೂ ನಲ್ಲಿ ಸಿನಿಮಾ ಮಾಡಿದಾರ ಅನ್ನೋ ಪ್ರಶ್ನೆ ಕೂಡ ಮೂಡಬಹುದು. ಆದ್ರೆ ಈ ತರ ರಿಯಲಿಸ್ಟಿಕ್ ಪ್ಲೇ ಸಿನಿಮಾಗಳನ್ನ ಮಾಡಬೇಕಿದ್ರೆ ಇಂಟೆನ್ಷನಲಿ ಹಾಗೆ ಸೆಟ್ ಮಾಡಿರುವಂತಹ ಚಾನ್ಸ್ಗಳು ಜಾಸ್ತಿ ಇರುತ್ತೆ. ಡೈಲಾಗ್ಸ್ ಚೆನ್ನಾಗಿದೆ. ಇಡೀ ಸಿನಿಮಾದಲ್ಲಿ ಆ ಪ್ರಾಂತ್ಯದ ಭಾಷೆಯ ಸೊಗಡು ಮತ್ತು ಕಾಮಿಡಿಗಳು ಜನರನ್ನ ನಗಿಸುತ್ತೆ, ಒಳ್ಳೆ ಕಿಕ್ ಕೊಡುತ್ತೆ. ಇದು ಈ ಸಿನಿಮಾದ ಸೆಕೆಂಡ್ ವಿನ್ನರ್. ರಂಗಾಯಣ ರಘು ಅವ್ರ ಬಗ್ಗೆ ಹೇಳೋದಕ್ಕೆ ಪದಗಳೇ ಇಲ್ಲ. ಅವರೊಬ್ಬ ಪರಿಪೂರ್ಣ ಕಲಾವಿದ. ಯಾವುದೇ ಹಳ್ಳಿ, ಫ್ಯಾಮಿಲಿ, ಸಿಟಿಯ ಕಥೆನೇ ಆಗಿರ್ಲಿ, ಅಲ್ಲಿ ಅವ್ರನ್ನ ಪ್ಲೇಸ್ ಮಾಡಿದ್ರೆ ಮುಗೀತು. ಫೋರ್ಸ್ಡ್ ಆಕ್ಟಿಂಗ್ ಮಾಡ್ತಾರೆ ಅಂತ ಒಂದು ಫ್ರೇಮ್ ಅಲ್ಲೂ ಅನ್ಸ್ದಾಗೆ ನಟಿಸಬಲ್ಲಂತಹ ದೊಡ್ಡ ಪ್ರತಿಭೆ ಅವರು. ಗ್ರಾಮ ಪಂಚಾಯತಿ ಪ್ರೆಸಿಡೆಂಟ್ ಪಾತ್ರದಲ್ಲಿ ಅವರು ಇಡೀ ಫಸ್ಟ್ ಹಾಫ್ ನಲ್ಲಿ ಆವರಿಸಿಕೊಂಡು ಸಿನಿಮಾವನ್ನ ತನ್ನ ಹೆಗಲ ಮೇಲೆ ಎತ್ಕೊಂಡ್ಬಿಟ್ಟಿದ್ದಾರೆ. ಟಗರು ಪಲ್ಯ, ಶಾಕಾಹಾರಿ, ಈಗ ಮೂರನೇ ಕೃಷ್ಣಪ್ಪ ಎಲ್ಲಾ ಸಿನಿಮಾಗಳಲ್ಲೂ ಆ ಸೊಗಡನ್ನ ಸವದು ಅವರ ಅಭಿನಯದ ಮೂಲಕ ಆನಂದ ಕೊಡುವಂತಹ ರಂಗಾಯಣ ರಘು ಇಲ್ಲೂ ಸಿಕ್ಕಾಪಟ್ಟೆ ಮಿಂಚ್ತಾರೆ, ಇಷ್ಟ ಆಗ್ತಾರೆ. ಇನ್ನು ಉಗ್ರಂ ಮಂಜು ಅವರಿಗೆ ಕೊಟ್ಟಿರುವಂತಹ ಪಾತ್ರ ಚೆನ್ನಾಗಿದೆ. ಅದನ್ನ ಅವರು ಡೆಲಿವರ್ ಮಾಡಿರುವಂತಹ ರೀತಿ ಕೂಡ ಹಿಲಾರಿಯಸ್ ಆಗಿದೆ. ಫಸ್ಟ್ ಹಾಫ್ ನಲ್ಲಿ ಎಲ್ಲಾ ಪಾತ್ರಗಳನ್ನ ಇಂಟ್ರೊಡ್ಯೂಸ್ ಮಾಡಿಸಿ ಎಸ್ಟಾಬ್ಲಿಷ್ ಮಾಡಿ ಒಳ್ಳೆ ಮಜಾ ಕೊಟ್ರೆ, ಸೆಕೆಂಡ್ ಹಾಫ್ ನಲ್ಲಿ ಮೆಸೇಜ್ ಓರಿಯೆಂಟೆಡ್ ಆಗಿ ಬದಲಾಗುತ್ತೆ. ಇಲ್ಲಿ ನನಗೆ ಸ್ವಲ್ಪ ರಿಯಾಲಿಟಿಯಿಂದ ಸಿನಿಮಾ ಬ್ಯಾಕ್ ಸೀಟ್ ಗೆ ತಗೊಳ್ತು ಅಂತ ಕೂಡ ಅನಿಸ್ತು. ಬೆಂಗಳೂರಿನಲ್ಲಿ ಸಿಎಂ ನ ಹುಡುಕಾಟದ ಸೀನು ಮತ್ತೆ ಕ್ಲೈಮ್ಯಾಕ್ಸ್ ನಲ್ಲಿ ಡೈರೆಕ್ಟರ್ ಎಲ್ಲಾ ಪಾತ್ರಗಳನ್ನ ಕನೆಕ್ಟ್ ಮಾಡಿರುವಂತಹ ರೀತಿ ಸ್ವಲ್ಪ ನಾಟ್ ಸೋ ಲೈಫ್ ಅಥವಾ ಸ್ಟೇಜ್ ಅಂತ ಅನ್ಸುವಂತಹ ಫೀಲ್ ಕೊಡ್ತು. ಆದ್ರೆ ಎಮೋಷನಲ್ ವ್ಯಾಲ್ಯೂಸ್ ಅನ್ನ ಇದರಲ್ಲಿ ಸ್ಟಿಚ್ ಮಾಡಿ ಲವ್ ಮತ್ತು ಪರ್ಪಸ್ ಅನ್ನ ಆ ಕ್ಯಾರೆಕ್ಟರ್ ಗಳಲ್ಲಿ ಇಟ್ಟು ಆಟ ಆಡಿರೋದು ವರ್ಕ್ ಆಗಿದೆ. ಇನ್ನು ಸಿನಿಮಾದ ಮೂರನೇ ವಿನ್ನರ್ ಬಂದು ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಆನಂದ್ ರಾಜ್ ವಿಕ್ರಮ್ ಅವರು. ನಿಜವಾಗ್ಲೂ ಅವ್ರ ಕೆಲಸ ತುಂಬಾ ನೋಟಿಸಬಲ್ ಆಗಿದೆ. ಮೊದಲ 2 ಸಾಂಗ್ ಗಳ ಕಂಪೋಸಿಷನ್ ತುಂಬಾ ಕ್ಲಾಸ್ ಆಗಿದೆ ಅಂಡ್ ಸೌಂಡಿಂಗ್ ಕ್ವಾಲಿಟಿ ಸಕ್ಕತ್ತಾಗಿದೆ. ಇವರಿಗೆ ಈ ಸಿನಿಮಾದಿಂದ ಒಳ್ಳೊಳ್ಳೆ ಅವಕಾಶಗಳು ಸಿಗೋದು ಖಂಡಿತ ಅನ್ಸುತ್ತೆ. ಸಿನಿಮಾಟೋಗ್ರಫಿ ಮಾಡಿರೋದು ಯೋಗಿ ಅವರು. ಸಿನಿಮಾಟೋಗ್ರಫಿ ರೆಗ್ಯುಲರ್ ಪ್ಯಾಟರ್ನ್ ಅಲ್ಲಿ ಇಲ್ಲ, ಗೆರಿಲ್ಲಾ ಕೈಂಡ್ ಆಫ್ ಮೇಕಿಂಗ್ ಅನ್ನ ಯೂಸ್ ಮಾಡಿದರೆ ಅದು ಈ ಕತೆಗೆ ಪ್ಲಸ್ ಆಗಿ ವರ್ಕ್ ಆಗಿದೆ. ಇನ್ನು ಸಿನಿಮಾದ ಎಡಿಟಿಂಗ್ ಡೀಸೆಂಟ್ ಆಗಿದೆ. ಓವರ್ ಆಲ್ ಆಗಿ ಹೇಳೋದಾದ್ರೆ ಈ ಸಿನಿಮಾ ನಮಗೆ ಒಂದು ವಾರ ಆನೇಕಲ್ಲಲ್ಲಿ ಇದ್ದು ಬಂದಂತಹ ಅನುಭವವನ್ನ ಖಂಡಿತ ಕಟ್ಕೊಡುತ್ತೆ. ಅಲ್ಲಿನ ಪಾತ್ರಗಳು, ಮಣ್ಣಿನ ಸೊಗಡು, ಮುಗ್ಧತೆ, ಚೇಷ್ಟೆ ಎಲ್ಲವೂ ತಟ್ಟುತ್ತೆ.
ಒಂದು ಫನ್ ವಿತ್ ಮೆಸೇಜ್ ಓರಿಯೆಂಟೆಡ್ ಕಥೆಯನ್ನ ನೀವು ಇಷ್ಟಪಡೋರಾಗಿದ್ರೆ, ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾಗಳು ನೋಡಿ ಬೋರ್ ಆಗಿದೆ ಗುರು, ಒಂದು ಚೇಂಜ್ ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಮೂರನೇ ಕೃಷ್ಣಪ್ಪ ಸಿನಿಮಾವನ್ನ ನೀವು ಆರಾಮಾಗಿ ನೋಡಬಹುದು. ಅದು ಈ ಬೇಸಿಗೆ ಶೆಕೆಯಲ್ಲಿ ಮುಖದ ಮೇಲೆ ತಾವರೆ ಹೂವಿನಂತಹ ನಗುವನ್ನ ತರಿಸೋದು ಗ್ಯಾರಂಟಿ. ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಅನಿಸ್ತು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಾನ್ ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ಜೊತೆಗೆ. ರಿವ್ಯೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.